ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಿಂದ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸದ್ಯ ಹೊರಟಿದೆ. ಕೋಟಿಗ ಹಾಸನದ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಹೂಮಳೆಯನ್ನ ಸುರಿಸಲಾಗ್ತಾ ಇದೆ. ಅಂದ್ರೆ ಪಾರ್ಥಿವ ಶರೀರದ ದರ್ಶನವನ್ನ ಸಾರ್ವಜನಿಕರು ಪಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ತೋಚಿದಂತ ರೀತಿಯಾಗಿ ಒಂದು ಗೌರವ, ಕೆಲವರು ಕೈ ಮುಗಿದು ಗೌರವ, ಇನ್ ಕೆಲವರು ಕಣ್ಣೀರು ಹಾಕೋ ಮುಖೇನವಾಗಿ ಗೌರವ, ಇನ್ ಕೆಲವರು ತಾವು ಕೈಯಲ್ಲಿ ಒಂದಷ್ಟು ಹೂಗಳನ್ನ ತಂದು ಆ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ವಾಹನದ ಮೇಲೆ ಎರಚುತ್ತಾ ತಮ್ಮ ಗೌರವವನ್ನು ನೋಡಿ ಇಲ್ಲಿ ಸಲ್ಲಿಸ್ತಾ ಇರುವಂತಹ ಸಂದರ್ಭ. ಆಮೇಲೆ ಇಲ್ಲಿ ಯಾರೂ ಏನು ಬಹುತೇಕ ಮಂದಿ ಇದ್ರಲ್ಲಿ ಅವ್ರೇನು ಸಂಬಂಧಿಕರಲ್ಲ, ಮತ್ತೊಂದಲ್ಲ. ದೇವೇಗೌಡರು ಅವ್ರ ಕುಟುಂಬದ ಮೇಲಿರುವಂಥ ಆ ಗೌರವ, ಜೊತೆಗೆ ಆ ಕುಟುಂಬ ಇವತ್ತು ಅಂಥ ಒಂದು ಸಾಧನೆ ಮಾಡೋದಕ್ಕೆ ಬೆನ್ನೆಲುಬಾಗಿ ನಿಂತಹ ಚೆನ್ನಮ್ಮ ಅವ್ರ ಮೇಲಿರುವಂಥ ಅಪಾರವಾದಂಥ ಗೌರವ, ಇದು ಸಾರ್ವಜನಿಕರು ಕೂಡ ರಸ್ತೆಯುದ್ದಕ್ಕೂ ಹೀಗೆ ನಿಂತು ತಮ್ಮ ಗೌರವವನ್ನು ಸಲ್ಲಿಸೋದಕ್ಕೆ ಕಾರಣ ಆಗ್ತಾ ಇರುವಂಥ ಸಂಗತಿಗಳು. ಹೊಳೆನರಸೀಪುರದತ್ತ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಸಾಗ್ತಾ ಇದೆ. ದಾರಿಯುದ್ದಕ್ಕೂ ಜನ ಅಂತಿಮ ನಮನವನ್ನ ಸಲ್ಲಿಸ್ತಾರೆ. ಸದ್ಯ ಈಗ ಸೋಲೂರು ಹ್ಯಾಂಡ್ ಪೋಸ್ಟ್ ಬಳಿ ಅಂತಿಮ ದರ್ಶನದ ವ್ಯವಸ್ಥೆ ಇದೆ. ಅಂದ್ರೆ ಅಂತಿಮ ದರ್ಶನದ ವ್ಯವಸ್ಥೆ ಅಂತ ಅಂದ್ರೆ ಏನು ಬಹಳ ಜನ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳಿ ಅನ್ನುವಂಥದ್ದಲ್ಲ. ಸೊ ಇರೋದ್ರಲ್ಲಿ ಒಂದು ಸ್ವಲ್ಪ ಹೊತ್ತಲ್ಲಿ ಗಾಡಿ ನಿಲ್ಲಿಸಿ ಯಾರ್ಯಾರು ಬಂದು ಕ್ವಿಕ್ ಆಗಿ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಅವಕಾಶ ಆಗುತ್ತೋ ಅಂತಹದೊಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ನೀವು ಅದನ್ನು ನೋಡ್ತಾ ಇದ್ದೀರಾ. ಬಹುಶಃ ನಿಮ್ಗೆ ಇವತ್ತೇನಾದ್ರೂ ತುಮಕೂರು ರೋಡ್ನಲ್ಲಿ ನೀವೊಂದು 2 ಗಂಟೆ ನಂತರದಲ್ಲಿ ಆ ರಸ್ತೆಯಲ್ಲಿ ಏನಾದ್ರು ಓಡಾಡಿದ್ರೆ ನಿಮಗೆ ಅನುಭವಕ್ಕೆ ಬಂದಿರುತ್ತೆ. ಯಾಕಂತಂದ್ರೆ ಆ ಮಟ್ಟಿಗಿನ ಟ್ರಾಫಿಕ್ ಜಾಮ್ ಬೆಂಗಳೂರು ಕಡೆಯಿಂದ ತುಮಕೂರು ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಆಗ್ತಾ ಇದೆ. ಅಂದರೆ ಅದು ಮಧ್ಯದಲ್ಲಿ ನಿಮಗೆ ನೆಲಮಂಗಲದ ಹತ್ರ ಎಡಕ್ಕೆ ತಗೊಂಡು ಏನೋ ಹಾಸನ ರಸ್ತೆ ಕಡೆಗೆ ಹೋಗುತ್ತೆ. ಬಟ್ ಅಲ್ಲಿ ತನಕನೂ ಕೂಡ ತುಮಕೂರು ರೋಡ್ ಜಾಮ್ ಆಗಿದೆ. ಅದಾದ ನಂತರ ಅಲ್ಲಿ ಬೆಂಗಳೂರು ಮಂಗಳೂರು ಹೈವೇ ಕೂಡ ಕಂಪ್ಲೀಟ್ ಆಗಿ ಒಂದು ಸೈಡ್ ಜಾಮ್ ಆಗಿದೆ. ಕಾರಣ ಅಂತಂದರೆ ಹೀಗೆ ಅಪಾರವಾದಂಥ ಸಂಖ್ಯೆಯಲ್ಲಿ ಜನ ಸಾರ್ವಜನಿಕರು ರಸ್ತೆ ಪಕ್ಕದಲ್ಲಿ ನಿಂತು ಆ ವಾಹನ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಮರೂರಿನಲ್ಲಿ ಅಂತಿಮ ದರ್ಶನದ ಆ ಸನ್ನಿವೇಶವನ್ನು ನೀವಲ್ಲಿ ಗಮನಿಸ್ತಾ ಇದ್ದೀರಾ. ಕುಮಾರಸ್ವಾಮಿಯವರು ಹಾಗೆ ಪುತ್ರ ಅಂತಿಮ ದರ್ಶನ ಅಂದರೆ ಅಂತಿಮ ಯಾತ್ರೆ ಹೋಗ್ತಾ ಇರುವಂಥ ಆ ವಾಹನದಲ್ಲೇ ಕೂತಿದ್ರು. ಸೊ ಜನರ ಕಡೆಗೂ ಕೂಡ ಅವರು ಕೈ ಮುಗಿದು ಹೀಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರುವಂಥ ರೀತಿ. ಮತ್ತೆ ಅಲ್ಲಿ ನೋಡಿ, ಅಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ದಾರಿಯುದ್ದಕ್ಕೂ ನಿಮಗೆ ಶ್ರದ್ಧಾಂಜಲಿಯ ಈ ರೀತಿಯಾದಂಥ ಫ್ಲೆಕ್ಸ್ಗಳು, ಪೋಸ್ಟರ್ಗಳು ಬಹಳಷ್ಟು ಕಾಣಸಿಗುತ್ತೆ. ಸೊ ಅವರೆಲ್ಲ ಇವತ್ತು ರಸ್ತೆಗೆ ಬಂದು ಅಲ್ಲಿ ಅಂತಿಮ ದರ್ಶನವನ್ನು ಪಡೆದು ಚೆನ್ನಮ್ಮನವರಿಗೆ ಒಂದು ಕೃತಜ್ಞತೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಕಾರಣ ಅಂತಂದರೆ ನಾನು ಆಗ್ತಾನೆ ಹೇಳಿದಾಗೆ ಒಂದು ಕುಟುಂಬ ರಾಜಕೀಯದಲ್ಲಿದೆ ಅಂತ ಅಂದರೆ ಭಾಳ ಸಂದರ್ಭದಲ್ಲಿ ನಿಮ್ಗೆ ಅದು ಅನುಭವಕ್ಕೆ ಬಂದಿರುತ್ತೆ. ರಾಜಕೀಯದಲ್ಲಿ ಇರೋದಂತೆ ಅಂದರೆ ಅವ್ರಿಗೆ ಆ ಫ್ಯಾಮಿಲಿ ಲೈಫೇ ಇರಲ್ಲ ರಾಜಕೀಯದಲ್ಲಿರುವಂಥವ್ರಿಗೆ. ಯಾಕಂದರೆ ಪ್ರತಿನಿತ್ಯನೂ ಕೂಡ ಜನ ಬಂದು ಹೋಗೋರು ಅದನ್ನೆಲ್ಲ ನಿಭಾಯಿಸೋದು ಭಾಳ ಕಷ್ಟ. ಮನೇಲಿ ಈ ರೀತಿಯ ಅಂತ ಪತ್ನಿ ಇದ್ದಿದ್ದಕ್ಕೆ ಇವತ್ತು ಆ ಕುಟುಂಬ ಸಾಧನೆ ಮಾಡೋಕ್ಕಾಗಿದೆ. ಜನರಿಗೂ ಕೂಡ ಅದರ ಅರಿವಿದೆ. ಆ ಕಾರಣಕ್ಕಾಗಿಯೇ ಈ ಮಟ್ಟಿಗಿನ ಗೌರವ. ಸುನಿಲ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಅಂತಿಮ ಯಾತ್ರೆ ಸಾಗ್ತಾ ಇರುವಂಥ ವಾಹನದ ಜೊತೆಗೇನೆ ನಮ್ಮ ಪ್ರತಿನಿಧಿ ಸುನಿಲ್ ಕೂಡ ಸಾಕ್ತಾ ಇದ್ದಾರೆ. ಸುನಿಲ್, ಸದ್ಯ ಎಲ್ಲಿದ್ದೀರಾ ಸುನಿಲ್? ಜೊತೆಗೆ ಅಂತಿಮ ದರ್ಶನ ಪಡೆಯುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಎಲ್ಲೆಂದ್ರಲ್ಲಿ ನಿಂತಿರೋದು, ಅದಕ್ಕೆ ಬೇಕಾದಂಥ ಸಣ್ಣ ಪುಟ್ಟ ವ್ಯವಸ್ಥೆಗಳು, ಇದೆಲ್ಲ ಹೇಗೆ ಕಂಡು ಬರ್ತಾ ಇದೆ ಸುನಿಲ್? ಬೆಂಗಳೂರಿನಿಂದ ಈಗಾಗಲೇ ಚೆನ್ನಮ್ಮ ಜನರು ಕೂಡ ಬಂದು ಅಂತಿಮ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಾಗ್ಬೋದು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅವರ ಒಂದು ರಥಯಾತ್ರೆಯಲ್ಲಿ ಹೋಗ್ತಾ ಇದ್ದಾರೆ. ಇನ್ನೇನು 1-2 ಗಂಟೆಗಳಲ್ಲಿ ಅವರು ಹಾಸನಕ್ಕೆ ರೀಚ್ ಆಗ್ತಾರೆ. ಹಿಂದಿನ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕುಟುಂಬಸ್ಥರು ಎಲ್ಲರೂ ಕೂಡ ಈ ಒಂದು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಸ್ತೆಯಲ್ಲಿ ನೀವು ಯಾವ ಕಡೆ ನೋಡಿದ್ರು ಕೂಡ ಸಾಕಷ್ಟು ಭಾಗಗಳಲ್ಲಿ ಜನಸಾಗರ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಈ ಒಂದು ಜಾಗ ಏನಿದೆ ಇದು JDS ನ ಒಂದು ಭದ್ರಕೋಟೆ ಆಗಿದೆ, ಹಳೆ ಮೈಸೂರು ಭಾಗ. ಈ ಒಂದು ಜಾಗ ಏನಿದೆ ಇದು JDS ನ ಒಂದು ಭದ್ರಕೋಟೆ ಆಗಿದೆ, ಹಳೆ ಮೈಸೂರು ಭಾಗ. ಆ ಒಂದು ಹಿನ್ನೆಲೆಯಲ್ಲಿ ಅತಿ ಹೆಚ್ಚಾಗಿ JDS ನ ಕಾರ್ಯಕರ್ತರು ಮತ್ತೆ ಆಪ್ತರು ಕೂಡ ಸೇರಿರುವ ಹಿನ್ನೆಲೆಯಲ್ಲಿ ಮಾಲ್ತೇಶ್ ಈಗಾಗಲೇ ರಥಯಾತ್ರೆ ದೊಡ್ಡ ಮಟ್ಟಿಗೆ ಸಾಗ್ತಾ ಇದೆ. ಇನ್ನು 2-3 ಗಂಟೆಗಳಲ್ಲಿ ಒಂದು ರಥಯಾತ್ರೆ ಹಾಸನಕ್ಕೆ, ಅಂತಿಮ ಯಾತ್ರೆ ಹಾಸನಕ್ಕೆ ತಲುಪುತ್ತೆ. ಅಲ್ಲಿ ಅದಾದ ನಂತರದಲ್ಲಿ ಹಾಸನದಲ್ಲಿ ಒಂದಷ್ಟು
ಜನರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿ ನಂತರದಲ್ಲಿ ಮಾಲ್ತೇಶ್ ಅವರ ಒಂದು ರೇವಣ್ಣವರ ಮನೆ ಏನಿದೆ ಆ ಒಂದು ಹೊಳೆನರಸೀಪುರದ ನಿವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಚೆನ್ನಮ್ಮ ಅವರ ಒಂದು ಅಂತಿಮ ಯಾತ್ರೆ ಕೂಡ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಆಪ್ತರು, ಅಭಿಮಾನಿಗಳು, ಕಾರ್ಯಕರ್ತರು ಕೂಡ ಅವರ ಒಂದು ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಬೆಂಗಳೂರಿನಿಂದ ಹಾಸನಕ್ಕೆ ಹೋಗುವಂತ ಪ್ರಮುಖ ಒಂದಷ್ಟು ಪ್ರದೇಶಗಳಿಂದ ಆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಮಾಲ್ತೇಶ್. ಓಕೆ ಓಕೆ, ಬಹುಶಃ ದೇವೇಗೌಡರು ಕೂಡ ಅಂತಿಮ ಯಾತ್ರೆ ಸಾಗ್ತಾ ಇರುವಂತ ವಾಹನದ ಹಿಂಬದಿಯಲ್ಲೇ ಬರ್ತಾ ಇದ್ರು ಅಂತ ನಾವು ಕೇಳ್ಪಡ್ತಾ ಇದ್ವಿ. ಆರಂಭದಲ್ಲಿ ನೋಡಿದ್ವಿ ಕೂಡ. ಸಹಜವಾಗಿ ಅವ್ರ ಆರೋಗ್ಯದ ಕಾಳಜಿ ಮತ್ತೊಂದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬಹಳ ತಡ ಆಗುತ್ತೆ ಹಾಸನಿಗೆ ಹೋಗೋ ತನಕ. ಅಲ್ಲಿ ತನಕನೂ ಕೂಡ ಅವ್ರು ಹೀಗೆ ಹೋಗ್ತಾರಾ ಅನ್ನುವಂಥದ್ದೆಲ್ಲ ಸಹಜವಾಗಿ ಒಂದು ಕುತೂಹಲ ಇತ್ತು, ಜೊತೆಗೆ ಒಂದು ಆತಂಕ ಕೂಡ ಅವ್ರ ಆರೋಗ್ಯದ ವಿಚಾರವಾಗಿ.